ನಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ದ್ವಿತೀಯ PUC ಎರಡನೇ ಕಿರು ಪರೀಕ್ಷೆ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಸೊ ಇದೀಗ ಎಕನಾಮಿಕ್ಸಲ್ಲಿ ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ ನಾನು ಸೆಕೆಂಡ್ PUCಯಲ್ಲಿ ಕನ್ನಡ ಹಾಕಿದ್ದೀನಿ, ಹಿಸ್ಟ್ರಿ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಇವೆಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಕೊಡ್ತೀನಿ, ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ಎಕನಾಮಿಕ್ಸ್ ಕ್ವಶನ್ ಪೇಪರ್ ನೋಡೋಣ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ನೋಡುವ. 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ರವರು ಪ್ರಕಟಿಸಿದ ಅವರ ಪ್ರಸಿದ್ಧ ಕೃತಿ ಕೇಳಿದ್ದಾರೆ. ರಾಷ್ಟ್ರಗಳ ಸಂಪತ್ತು, ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ, ಬಡ್ಡಿ ಸಿದ್ಧಾಂತ, ಉದ್ಯೋಗ ಸಿದ್ಧಾಂತ ಅಂತ ಇದೆ. ಎರಡನೇ ಪ್ರಶ್ನೆ, ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಎ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ಬರ್ತದೆ, ವೈಯಕ್ತಿಕ ಆದಾಯ ಬರ್ತದೆ, ಖಾಸಗಿ ಆದಾಯ ಬರ್ತದೆ, ಸಹಾಯಧನ ಲಭಿಸ್ತದೆ. ಇನ್ನು ಬಿಟ್ಟ ಸ್ಥಳಗಳಿದ್ದಾವೆ. ಏನು ಕೇಳಿದ್ದಾರೆ ಅಂದರೆ ಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸವಕಲು ಹರಕೆಲಸ ವಾರ್ಷಿಕ ಭತ್ಯೆ ಆಗಿದೆ. ಮುಂದೆ ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರ್ತದೆ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇತ್ತು. ಇನ್ನು ಒಂದು ವಾಕ್ಯಗಳಲ್ಲಿ ನಿಮಗೆ CRR ವಿಸ್ತರಿಸಿ ಬರಲಿಕ್ಕೆ ಕೇಳಿದರೆ ನೋಡ್ಕೊಂಡೋಗಿ. ಈ ಕ್ವಶನ್ಸ್ ಬಹಳ ನಿಮ್ಗೆ ಏನಾಗ್ತದಪ್ಪ ಅಂದರೆ ಹೆಲ್ಪ್ ಮಾಡ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇವೇ ನಿಮ್ಮ ಪರೀಕ್ಷೆಗೆ ಮ್ಯಾಕ್ಸಿಮಮ್ ಬರ್ತಾವೆ. ಹಣದ 2 ಕಾರ್ಯಗಳನ್ನು ವಿವರಿಸಿ. RBIನ ಯಾವ ಪಾತ್ರವನ್ನು ಅಂತಿಮ ಋಣದಾತ ಅಂತ ಕರಿತೀವಿ? GDP NP ಮತ್ತು GDPಯ ಸಮೀಕರಣ ಬರೀರಿ. GDP ಹಣಪ್ರಸರಣ ಎಂದರೇನು? ಮಧ್ಯಂತರ ಸರಕುಗಳ ಅರ್ಥ ನೀಡಿರಿ ಅಂತ ಇದೆ. ಆಮೇಲೆ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಯಾರು? ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರಿಬೇಕಿತ್ತು. ಇನ್ನು 4 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಸೊ ಅದನ್ನು 12 ವಾಕ್ಯದಲ್ಲಿ ಬರಿಬೇಕು. ಇಲ್ಲಿ ಕೇಳಿದ್ದು ಅಂತಿಮ ಸರಕುಗಳ ಪರಿಕಲ್ಪನೆಯ ಕುರಿತು ಲಘು ಟಿಪ್ಪಣಿ ಬರೀರಿ. ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿರಿ. RBIನ ಕಾರ್ಯಗಳ ಕುರಿತು ಲಘು ಟಿಪ್ಪಣಿ ಬರೀರಂತಿದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಸರಿ ಇವೇ ಪ್ರಶ್ನೆಗೆ ಏನಾಗ್ತವಪ್ಪ ಅಂದ್ರೆ ಬರ್ತವೆ. ಮಿನಿಮಮ್ 1 ಪೇಜ್ ಆದರೂ ನೀವೇನು ಮಾಡಬೇಕು, ಉತ್ತರಗಳನ್ನು ಬರೀಬೇಕು. ಇನ್ನು 6 ಮಾರ್ಕ್ಸ್ ಕ್ವಶನ್ಸಲ್ಲಿ ನೋಡೋದಾದರೆ GDPಯನ್ನು ಮಾಪನ ಮಾಡುವ ವೆಚ್ಚ ವಿಧಾನವನ್ನು ಸಂಕ್ಷಿಪ್ತವಾಗಿ ಬರೀರಿ. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿರಿ. ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ವಿವರಿಸಿರಿ. ಹಣದ ಕಾರ್ಯವನ್ನು ವಿವರಿಸಿರಿ. ಹಣವು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ಅಂತ ಕೇಳಿದ್ದಾರೆ. ಲಾಸ್ಟ್ ನಿಮಗೆ ಪ್ರೊಜೆಕ್ಟ್ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ, ನೋಟು ರದ್ದತಿಯ ಬಗ್ಗೆ ಟಿಪ್ಪಣಿ ಬರಲಿಕ್ಕೆ ಕೇಳಿದ್ದಾರೆ. ಇವೆಲ್ಲ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಖಂಡಿತವಾಗಿ ನೋಡ್ಕೊಂಡೋಗಿ, ರಿಪೀಟ್ ಆಗ್ತವೆ. ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.